ತುಂಬಾ ಜನ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ಮಂತ್ ಎಂಡ್ ಅಲ್ಲಿ ಎಲ್ಲಾ ಪ್ರೆಗ್ನೆನ್ಸಿಯ ಲಕ್ಷಣಗಳು ಕಾಣಿಸ್ಕೊಂಡ್ರು ಅವರಿಗೆ ಪೀರಿಯಡ್ಸ್ ಬರುತ್ತೆ. ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಲ್ಲಿ ಫೇಂಟ್ ಲೈನ್ ಕಾಣುತ್ತೆ, ಅಂದ್ರೆ ತುಂಬಾನೇ ಲೈಟ್ ಕಲರ್ ಅಲ್ಲಿ ಡಬಲ್ ಲೈನ್ ಅನ್ನೋದು ಕಾಣ್ತಾ ಇರುತ್ತೆ. ಅಂದ್ರೆ ಒಂದು ಲೈನ್ ಡಾರ್ಕ್ ಇರುತ್ತೆ, ಇನ್ನೊಂದು ಲೈನ್ ಲೈಟ್ ಇರುತ್ತೆ. ಅವರು 2 ದಿನ 3 ದಿನ ಬಿಟ್ಟು ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ, ಅಷ್ಟರಲ್ಲಿ ಅವರಿಗೆ ಪೀರಿಯಡ್ಸ್ ಬರುತ್ತೆ. ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ಯಾವಾಗ ಪ್ರಾಪರ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಹಾಗೆ ಇನ್ ಕೇಸ್ ಏನಾದ್ರೂ ಫೇಂಟ್ ಲೈನ್ ಬಂದು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಾನೂ ಗೊತ್ತಿಲ್ಲ. ಹಾಗಾಗಿ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಆಗಬೇಕಾಗಿರೋದು ಅಬೋರ್ಷನ್ಸ್ ಮಿಸ್ಕ್ಯಾರೇಜ್ ಆಗುತ್ತೆ. ಮತ್ತೆ ನೀವು ಸ್ಟಾರ್ಟಿಂಗ್ ಇಂದ ಪ್ರೆಗ್ನೆನ್ಸಿ ಪ್ಲಾನ್ ಬೇಬಿ ಪ್ಲಾನ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ನೀವು ಪ್ರಾಪರ್ ಆಗಿ ಚೆಕ್ ಮಾಡಬೇಕು ಅಂತ. ಇನ್ ಕೇಸ್ ನಿಮಗೆ ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಡೇಟ್ ಸ್ಕಿಪ್ ಆಗಿದೆ, 2 ದಿನ ಆಗಿದೆ ಅಂತ ಹೇಳಿದ್ರೆ ನೀವು 3ನೇ ದಿನಾನೇ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಲ್ಲಿ ಫಸ್ಟ್ ಯೂರಿನ್ ಸ್ಯಾಂಪಲ್ ಅನ್ನ ಹಾಕಿ ಟೆಸ್ಟ್ ಮಾಡಿ. ತುಂಬಾ ಜನ ಮಧ್ಯಾಹ್ನ ಇಲ್ಲಾಂದ್ರೆ ಸಂಜೆ ಮಾಡ್ಕೋತಾರೆ. ಈ ತಪ್ಪನ್ನ ಮಾಡಬಾರ್ದು. ಅವಾಗ ಅಷ್ಟು ಪ್ರೆಗ್ನೆನ್ಸಿ ಹಾರ್ಮೋನ್ ಯೂರಿನ್ ಅಲ್ಲಿ ಇಲ್ಲದೆ ಇರುವಂತ ಕಾರಣದಿಂದ ನಿಮಗೆ ಇನ್ ಕೇಸ್ ನೀವೇನಾದ್ರೂ ಪ್ರೆಗ್ನೆಂಟ್ ಇದ್ರೂ ನಿಮಗೆ ಕಿಟ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅರ್ಲಿ ಮಾರ್ನಿಂಗ್ ಯೂರಿನ್ ಸ್ಯಾಂಪಲ್ ಇಂದಾನೇ ನೀವು ಟೆಸ್ಟ್ ಕಿಟ್ ಅಲ್ಲಿ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಪೀರಿಯಡ್ ಡೇಟ್ 5ನೇ ತಾರೀಕಿದ್ರೆ ನಿಮಗೆ 5ನೇ ತಾರೀಕಿಗೆ ಪೀರಿಯಡ್ ಬಂದಿಲ್ಲ ಅಂದ್ರೆ 6, 7, 8ನೇ ದಿನ ಏನಿದೆ ನೀವು ಟೆಸ್ಟ್ ಅನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು. ನಿಮಗೇನಾದ್ರೂ ಟೆಸ್ಟ್ ಮಾಡಿದಾಗ ಒಂದು ಡಾರ್ಕ್ ಲೈನ್ ಒಂದು ಫೇಂಟ್ ಲೈನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ನೀವು ಮತ್ತೆ ಟೆಸ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮಗೆ ಒಂದು ಡಾರ್ಕ್ ಲೈನ್ ಒಂದು ಲೈಟ್ ಲೈನ್ ಹಾಗೆ ಇತ್ತು ಅಂತ ಹೇಳಿದ್ರೆ ನೀವು ಹೋಗಿ ಬೀಟಾ HCG ಮಾಡಿಸಿ. ಬ್ಲಡ್ ಟೆಸ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಇದೆ ಅಂತ. ತುಂಬಾ ಜನ ಏನ್ ಮಾಡ್ತಾರೆ, ಟೆಸ್ಟ್ ಕಿಟ್ ಅಲ್ಲಿ ಡಬಲ್ ಲೈನ್ ಬಂದ್ರು 1 ವಾರ 2 ವಾರ ಬಿಟ್ಟು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ನೀವು ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಆಗೋದಿಲ್ಲ. ಹಾಗಾಗಿ ನೀವು ಅರ್ಲಿ ಪ್ರೆಗ್ನೆನ್ಸಿ ಕೇರ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡುವಂತಹ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ.